ಅಮ್ಮ ನಯನಿ, ನಿನಗೆ ನಿನ್ನ ವಿಶಾಲಾಕ್ಷಮ್ಮ ತಾಯಿ ಮೇಲೆ ನಂಬಿಕೆ ಇದೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ವಿಶಾಲ್ನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೋತೀನಿ ಅಂತ ನನಗೆ ನೀನು ಕೊಟ್ಟ ಮಾತನ್ನ ತಪ್ಪದೆ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ಯಾ. ಮುಂದೆನೂ ಅದನ್ನ ಉಳಿಸ್ಕೋತೀಯ. ನಿನ್ನ ಗಂಡನಿಗೆ ಯಾವುದೇ ಅಪಾಯನೂ ಆಗದಿದ್ದ ಹಾಗೆ ಕಾಪಾಡ್ಕೋತೀಯ. ನೀವಿಬ್ರು ಇನ್ನೂ 100 ವರ್ಷ ಸಂತೋಷವಾಗಿರ್ತೀರ. ಈ ಮನೇಲಿ ಏನ್ ನಡೀತಾ ಇದೆ? ನೈನೇ ಹುಟ್ಟಿದ ಹಬ್ಬ. ಅವಾಗಲೇ ಹೇಳಿದೆ ತಾನೆ. ಹೇಳಿದ್ರು ಕೂಡ ಮತ್ತೆ ಯಾಕೆ ಪದೇ ಪದೇ ಕೇಳ್ತಾ ಇದೆಯಾ? ನಾನ್ ಕೇಳ್ತಿರೋದು ಯಾಕೆ ನೀವು ಸುಳ್ಳು ಹೇಳಿದ್ರಿ ಅಂತ. ಏನದು ಸುಳ್ಳು? ಗೊತ್ತಿಲ್ವಾ? ಸುಳ್ಳೇನು ಅಂತ ಗೊತ್ತಿಲ್ವಾ? ಇವತ್ತು ನಯನಿ ಹುಟ್ಟಿದಬ್ಬ ಅಲ್ದೇ ಇದ್ರೂನು ಹುಟ್ಟಿದಬ್ಬ ಅಂತ ಯಾಕೆ ಹೇಳಿದ್ರಿ? ನನ್ ಮೇಲೆ ಯಾಕಷ್ಟು ಕೋಪ ಮಾಡ್ಕೊಂಡಿದ್ರಿ? ಎಲ್ರ ಮುಂದೆ ನನಗೆ ಯಾಕೆ ಅವಮಾನ ಮಾಡಿದ್ರಿ? ಕೇಳ್ತಾ ಇದ್ರೆ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಯಾಕೆ ಹಾಗೆ ಸುಳ್ಳು ಹೇಳಿದ್ರಿ? ಅತ್ಗೆ 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 ಬೆಳಿಗ್ಗೆ ನಡೆದಿದ್ದಕ್ಕೆ ನೀವಿಷ್ಟು ಆಶ್ಚರ್ಯ ಪಡ್ತಿದ್ದೀರಾ ಅಂದ್ರೆ ಕೆಳಗೆ ನಡೀತಿರೋ ಪಾರ್ಟಿ ಅರೇಂಜ್ಮೆಂಟ್ಸ್ ನೋಡಿದ್ರೆ ಇನ್ನೆಷ್ಟು ಶಾಕ್ ಆಗ್ತಿರೋ. ಏನು ಬರ್ಡೇ ಪಾರ್ಟಿ ಅರೇಂಜ್ಮೆಂಟ್ಸ್ ಮಾಡ್ತಿದಾರಾ? ಯಾರು? ಇನ್ಯಾರು? ನಮ್ ವಿಶ್. ನಿಜವಾಗ್ಲೂ ಎಲ್ರಿಗೂ ತಲೆ ಕೆಟ್ಟಿದೆ. ಇಲ್ಲ ಅಂದ್ರೆ ಇಲ್ದೇ ಇರೋ ಬರ್ಡೇನಾ ಇರೋ ತರ ಅವಳು ಹೇಳೋದೇನು? ಇವ್ರದನ್ನ ನಂಬಿ ಅರೇಂಜ್ಮೆಂಟ್ಸ್ ಮಾಡೋದೇನು? ತಿಲೋತ್ತಮ, ಎಲ್ಲಿ ಹೋಗ್ತಿದ್ಯಾ? ವಿಶಾಲ್ ಮಾಡಿಸ್ತಿರೋ ಬರ್ಡೇ ಅರೇಂಜ್ಮೆಂಟ್ಸ್ ಅನ್ನ ನಿಲ್ಸೋದಿಕ್ಕೆ. ಹುಚ್ಚಿಡ್ದಿದ್ಯಾ ನಿನ್ಗೆ? ವಿಶಾಲ್ ತನ್ನ ಹೆಂಡತಿಗೋಸ್ಕರ ಪ್ರೀತಿಯಿಂದ ಹುಟ್ಟಿದ ಹಬ್ಬನ ಆಚರಿಸಿದ್ರೆ ನಿಲ್ಸೋಕ್ ಹೋಗ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಏನು ಹೆಂಡ್ತಿನ? ನಯನಿ ತನ್ನ ಹೆಂಡತಿ ಅನ್ನೋ ವಿಷಯನ ಮರೆತು ಎಷ್ಟೋ ಕಾಲ ಆಗೋಯ್ತು. ಈ ಜನ್ಮದಲ್ಲಿ ನಯನಿ ಹೆಂಡತಿ ಅನ್ನೋ ವಿಷಯ ವಿಶಾಲ್ಗೆ ಯಾವುದೇ ಕಾರಣಕ್ಕೂ ನೆನಪಿಗೆ ಬರಲ್ಲ. ನೈನಿ ಹೆಂಡತಿ ಅನ್ನೋ ವಿಷಯ ಕಣ್ಣಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಮನಸ್ಸಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನ ಮನಸ್ಸಿನಲ್ಲಿರೋ ಪ್ರೀತಿ ವಿಶಾಲ್ನ ತನ್ನ ಹೆಂಡತಿ ಹುಟ್ಟಿದ ಹಬ್ಬನ ಆಚರಿಸೋ ಹಾಗೆ ಮಾಡ್ತು. ಇದನ್ನೆಲ್ಲ ಆ ವಿಶಾಲಾಕ್ಷಮ್ಮ ತಾಯಿನೇ ಮಾಡಿಸ್ತಾ ಇದ್ದಾಳೆ. ಬಂಗಾರದಂತ ಗಂಡ ಹೆಂಡತಿ ಮಧ್ಯೆ ಹೋದೆ ಅಂತ ಇಟ್ಕೋ, ಖಂಡಿತವಾಗ್ಲೂ ಆ ಪಾಪನ ಅನುಭವಿಸ್ತೀಯ, ನೆನ್ಪಿಟ್ಕೋ. ಇದೇನಣ್ಣ ಹೀಗೆ ಹೇಳ್ತಾ ಇದ್ಯಾ? ಸುಳ್ಳು ಹುಟ್ಟೋದಬ್ಬಕ್ಕೆ ಹೀಗೆ ದುಡ್ಡನ್ನ ಸುಮ್ಮನೆ ವೇಸ್ಟ್ ಮಾಡ್ತಿದ್ರೆ ನೀನೇನು ಹೇಳೋದೇ ಇಲ್ವಾ? ನೀನ್ ಅದರಲ್ಲಿ ದುಡ್ಡನ್ನು ನೋಡ್ತಿದ್ಯಾ ದುರಂಧರ. ನಾನು ವಿಶಾಲ್ಗೆ ತನ್ನ ಹೆಂಡತಿ ಮೇಲಿರೋ ಪ್ರೀತಿ ನೋಡ್ತಿದ್ದೀನಿ. ಏನು ಪ್ರೀತಿನಾ? ಗೋಡೆಗೆ ಬಲೂನ್ ಅಂಟಿಸಿದ್ರೆ ಅದು ಪ್ರೀತಿನಾ? ಶಾಪಿಂದ ಕೇಕ್ ತರಿಸಿದ್ರೆ ಅದು ಪ್ರೀತಿನಾ? ವಿಶಾಲ್ ದೃಷ್ಟಿಯಲ್ಲಿ ನಯನಿ ಹೊರಗಡೆಯಿಂದ ಬಂದಿರೋ ಬೇರೆ ವ್ಯಕ್ತಿ. ಅವನು ಅರೇಂಜ್ಮೆಂಟ್ಸ್ ಕೂಡ ಬೇರೆಯವ್ರಿಗೆ ಹೇಗ್ ಮಾಡಿಸ್ತಾನೋ ಹಾಗೇ ಮಾಡಿಸ್ತಾನೆ. ಒಂದು ಸಲ ಹೆಂಡತಿ ಮೇಲೆ ಮನಸ್ಸಿನಲ್ಲಿ ಪ್ರೀತಿ ಹುಟ್ಬಿಟ್ರೆ ಅದು ಪ್ರಾಣ ಹೋದ್ರೂ ಹೋಗಲ್ಲ ತಿಲೋತ್ತಮ. ಅಂತದರಲ್ಲಿ ಹಳೇದು ನೆನಪಿ ಬರ್ಲಿಲ್ಲ ಅಂದ್ರೆ ಹೋಗ್ತಾಳ? ಗಂಡ ಸತ್ತ ಅಂತ ನನ್ನನ್ನು ಮದುವೆ ಆದೆ ನೀನು. ನನ್ನ ಪ್ರೀತಿಯಿಂದ ನೋಡೋದಿರ್ಲಿ, ಕಡೆ ಪಕ್ಷ ಗಂಡ ಅಂತನೂ ನೋಡ್ಲಿಲ್ಲ. ಅಂತ ನಿನಗೆ ಸ್ವಚ್ಛವಾಗಿರೋ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ನಿನಗೆಲ್ಲ ಅರ್ಥ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಪವಿತ್ರವಾದ ಗಂಡ ಹೆಂಡತಿ ಮಧ್ಯೆ ಇರೋ ಬಾಂಧವ್ಯದ ಬೆಲೆ ನಿನಗೆಲ್ಲ ಅರ್ಥ ಆಗತ್ತೆ. ನೋಡ್ತೀನಿ ಈ ಬರ್ಡೇ ಪಾರ್ಟಿ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ.
ಅಮ್ಮ, ನಿನ್ನ ನಿರ್ಧಾರನ ಪಾಲಿಸೋದು ಬಿಟ್ಟು ನನಗಿನ್ಯಾವ ದಾರಿನೂ ಇಲ್ಲ. ಇದೆಲ್ಲ ನಿನ್ನ ಲೀಲೆ ಪ್ರಕಾರನೇ ನಡೀತಿದೆ ಅಂತ ನನಗೆ ಗೊತ್ತು. ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂತ ನಾನು ಹೇಳಿದ ಸುಳ್ಳು. ನನ್ನ ಗಂಡನ ಜೊತೆ ನನಗಿರೋ ಅನುಬಂಧ ಸಾಬೀತುಪಡಿಸೋಕ್ಕೋಸ್ಕರ ಮತ್ತೆ ಈ ಗಂಡ ಹೆಂಡತಿ ಸಂಬಂಧನ ದೃಢಪಡಿಸೋಕ್ಕೋಸ್ಕರ. ಅಮ್ಮ, ನಿನ್ನ ಆಜ್ಞೆನ ಪಾಲಿಸಿ ನಾನು ನನ್ನ ಗಂಡನ ತಲೆಗೆ ಹೊಡೆದು ರಕ್ತಾಭಿಷೇಕ ಮಾಡಕ್ ಹೊರಟಿದ್ದೀನಿ. ಮನಸ್ಸಿಗೆ ಕಷ್ಟ ಆದ್ರೂ ಪ್ರಾಣ ಹೋಗೋ ಥರ ಹಿಂಸೆ ಆಗ್ತಿದ್ರು ನನ್ನಲ್ಲಿ ಬರ್ದಿರೋ ಹಣೆ ಬರಹನ ತಪ್ಪಿಸ್ಕೊಳಕ್ಕಾಗ್ದೆ ಇದನ್ ಮಾಡಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಗಂಡನ ತಲೆಯಿಂದ ಬರೋ ರಕ್ತ ನನ್ನ ಹಣೆಗೆ ಸಿಂಧೂರ ಆಗಬೇಕು. ನನ್ನ ಅರಿಶಿನ ಕುಂಕುಮ ಸದಾ ಹೀಗೆ ಇರಬೇಕು. ಒಂದ್ ಕಡೆ ನಿನ್ ಮೇಲಿರೋ ನಂಬಿಕೆ, ಇನ್ನೊಂದ್ ಕಡೆ ಭಯ. ನೋಡ್ತೇನೆ ತಾಯಿ, ನನ್ನ ನಂಬಿಕೆನ ನಿಜ ಮಾಡ್ತೀಯೋ, ಇಲ್ಲ ಅಂದ್ರೆ ನನ್ನ ಭಯನೇ ನಿಜ ಮಾಡ್ತೀಯೋ ಅಂತ. ತಗೊಳ್ಳಿ. ಏನ್ ಧರಣಿ, ಏನಿದು? ಗಿಫ್ಟ್. ಗಿಫ್ಟಾ? ಏನು ಅಕೇಶನ್ ಇಲ್ವಲ್ಲ, ಏನ್ ಗಿಫ್ಟ್ ಕೊಡ್ತಾ ಇದೀಯಾ? ಈ ಗಿಫ್ಟು ನೈನಿಗೋಸ್ಕರ. ನೈನಿ ಬರ್ತ್ಡೇ ಅಲ್ವಾ, ಅವಳಿಗೆ ಗಿಫ್ಟ್ ಕೊಡ್ಬೇಕಲ್ವಾ, ಅದಕ್ಕೆ. ನೈನಿ, ಅವಳ ಬರ್ಡೇ ಅಂತ ಹೇಳಿದ ತಕ್ಷಣ ಅವಳ ಬರ್ಡೇನ ತುಂಬಾ ಸ್ಪೆಷಲ್ ಆಗಿ ಮೆಮೊರಬಲ್ ಆಗಿರಕ್ಕೆ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ಸ್ ಮಾಡಿಸ್ತಿದ್ದೀನಿ. ಆ ಬ್ಯುಸಿಲಿದ್ದು ಅವಳಿಗೋಸ್ಕರ ಒಂದು ಗಿಫ್ಟ್ ತಗೊಳ್ಳೋ ವಿಷಯನೇ ನಾನು ಮರ್ತೇ ಹೋಗಿದ್ದೆ. ಬರ್ಡೇನ ಎಷ್ಟು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಗಿಫ್ಟ್ ಅನ್ನೋದು ಒಂದು ಸ್ಪೆಷಲ್ ಮೆಮೊರಿ. ಆ ಗಿಫ್ಟನ್ನ ನೋಡಿದಾಗ ಎಲ್ಲಿಲ್ದೇ ಇರೋ ಸಂತೋಷ ಮುಖದಲ್ಲಿ ಕಾಣಿಸುತ್ತೆ. ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಆ ಸಂತೋಷ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ನಿಜವಾಗ್ಲೂ ನನಗೆ ಗಿಫ್ಟ್ ಕೊಡದೇ ಇದ್ದಿದ್ರೆ ಪಾಪ ಅವಳು ತುಂಬಾನೇ ಫೀಲ್ ಆಗ್ತಿದ್ಲೇನು. ನಾನು ಪ್ರತಿದಿನ ಫೀಲ್ ಮಾಡ್ಕೋತಿದ್ನು ಏನೋ. ಅದನ್ನ ನೆನ್ಪಿಟ್ಕೊಂಡು ನೈನಿಗೋಸ್ಕರ ನೀನ್ ಗಿಫ್ಟ್ ಅಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಧರಣಿ. ನನ್ನನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಮಗೆ ಹತ್ರ ಆದವ್ರನ್ನ ನೆನ್ಪಿಟ್ಕೊಳ್ದೆ ಇರಕ್ಕಾಗತ್ತಾ? ಅವ್ರು ಸಂತೋಷವಾಗಿದ್ರೆ ನಾವು ಖುಷಿಯಾಗಿರಕ್ಕಾಗೋದು? ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿ ಹೇಳಿದೆ. ನೀನು ಈ ಗಿಫ್ಟ್ ತಂದು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಐ ಲೈಕ್ ಇಟ್. ಹೌದು, ಇಷ್ಟಕ್ಕೂ ಏನೇ ಗಿಫ್ಟು? ಹೇಳಿದ್ರೆ ಸರ್ಪ್ರೈಸ್ ಹೊರಟೋಗತ್ತೆ. ಇದು ತುಂಬಾ ಸ್ಪೆಷಲ್ ಗಿಫ್ಟ್. ಪಾರ್ಟಿಲಿ ನೈನಿ ಕೊಟ್ಟ ಮೇಲೆ ಈ ಗಿಫ್ಟ್ ಏನು, ಇದ್ರೊಳಗೆ ಏನಿದೆ ಅಂತ ನೀವು ನೋಡ್ಬೋದು. ಅಲ್ಲಿವರೆಗೂ ನೋಡೋ ಹಾಗಿಲ್ಲ. ನೀನು ಇಷ್ಟು ಸೀರಿಯಸ್ ಆಗಿ ಹೇಳ್ತಿದ್ಯಾ ಅಂದಮೇಲೆ ಖಂಡಿತವಾಗ್ಲೂ ಇದು ತುಂಬ ಸ್ಪೆಷಲ್ ಗಿಫ್ಟೇ ಆಗಿರಬೇಕು. ಹೌದು, ಇದು ತುಂಬಾ ಸ್ಪೆಷಲ್. ನಿಮ್ ಕಣ್ಣಿಗಿರೋ ನೆನಪೆಲ್ಲ ಹೊರಟು ಹೋಗತ್ತೆ. ಈ ಗಿಫ್ಟ್ ನೋಡಿದ್ಮೇಲೆ ನೀವ್ ಯಾರೋ ನಾನ್ ಯಾರೋ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ. ಪರವಾಗಿಲ್ಲ, ನನ್ನ ಟ್ರೈನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದೀರಾ, ಉದ್ಧಾರ ಆಗ್ತೀರಾ. ನನಗೆ ಗೊತ್ತು ಹಾಸ್, ಇದೆಲ್ಲ ನಿನ್ ಕೆಲ್ಸನೇ ಅಂತ. ಅದಕ್ಕೆ ಆತ್ಗೇನೆ ಕರ್ಕೊಂಡ್ ಬಂದಿದ್ದೀನಿ. ಅವರೊಬ್ರು ಹಿಟ್ಲರು, ಅವ್ರು ನೋಡಿ ನಾವೇನೋ ಬಾರಿ ಹೆದರ್ಕೊಳ್ಳೋ ಹಾಗೆ. ಏನಂದೆ? ಜೋರಾಗೆ ಹೇಳ್ಬಿಟ್ನಾ? ಸಾರಿ. ಟಾಟಾ, ಅಂಬಾನಿ, ಸಾರಿ. ಆತಿಗೆ ಇವರೆಲ್ರಿಗೂ ನೈನೇ ಹುಚ್ಚಿಡ್ದಿದೆ. ಅವಳು ಮಹಾ ಸೀತೆ, ಇವರು ವಾನರ ಸೈನ್ಯ. ವಾನರ ಸೈನ್ಯ ಅಂತ ನಮ್ಮನ್ನ ಲೈಟ್ ಆಗಿ ತಗೋಬೇಡಿ ದುರ್ದು ಆಂಟಿ. ಬುದ್ಧಿ ಕಲಿಸ್ತೀವಿ ನಿಮಗೂ ನಿಮ್ ಹಿಂದೆ ಇರೋರ್ಗು. ಚೆನ್ನಾಗಿ ಹೇಳಿದ್ರೆ ಅದಕ್ಕೆ. ನನ್ ಹಾಗೆ ವಿಕ್ರಾಂತ್, ಸೀನ್ ಮುಖ್ಯನೇ ಹೊರತು ನಮ್ಗೆ ಡೈಲಾಗ್ ರೈಟರ್ ಅವಶ್ಯಕತೆ ಇಲ್ಲ. ನಾವೇ ಫೀಲ್ಡ್ ಇಳಿತೀವಿ. ಏ ಹಾಸಿನಿ,
ಒಳ್ಳೆ ಮಾತಲ್ಲಿ ಇದನ್ನೆಲ್ಲ ತೆಗ್ದು ಹಾಕು, ಇಲ್ಲ ಅಂದ್ರೆ ನಿನಗೊಂದ್ ಗತಿ ಕಾಣಿಸ್ತೀನಿ. ಅತ್ತೆ, ನೀವೊಬ್ರೇ ಬಂದ್ರು ಅಷ್ಟೇ, ದುರ್ದು ಆಂಟಿ ನಿಮ್ ಜೊತೆಗೆ ಬಂದ್ರು ಅಷ್ಟೇ, ಇಲ್ಲ ನಿಮ್ ಗ್ರೂಪೇ ಬಂದ್ರು ಇವತ್ ಮಾತ್ರ ಬಗ್ಗೋದಿಲ್ಲ. ನೈನಿ ಹುಟ್ಟಿದ ಹಬ್ಬ ನಡೆಯುತ್ತೆ, ನೀವು ಊಹೆನು ಮಾಡ್ತಾ ಇರೋ ಹಾಗೆ ನಿಮ್ ತಲೆ ತಿರುಗಿ ನಕ್ಷತ್ರಗಳು ಕಾಣುತ್ತವೆ. ಏಯ್, ಅಷ್ಟಕ್ಕೂ ನಯನಿ ಹುಟ್ಟದ ಹಬ್ಬನೇ ಅಲ್ಲ, ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಡಿ. ಇರೋದನ್ನ ಇಲ್ದೇ ಇರೋ ಹಾಗೆ, ಇಲ್ದೇ ಇರೋದನ್ನ ಇದ್ದ ಹಾಗೆ ಕ್ರಿಯೇಟ್ ಮಾಡೋದೇ ಇವತ್ತಿನ ಕಾನ್ಸೆಪ್ಟ್. ಮಾವ, ಧರಣಿ, ವಿಶಾಲ್, ಎಲ್ರು ಬನ್ನಿ, ಬೇಗ ಬನ್ನಿ. ಅದಕ್ಕೆ ವೆರಿ ಗುಡ್ ಅರೇಂಜ್ಮೆಂಟ್ಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವಿಶಾಲ್. ಏ ಹಾಸ್, ಯಾರ್ದೋ ಮದ್ವೆಗೆ ಯಾರ್ದೋ ಸಂಭ್ರಮ ಅನ್ನೋ ಥರ ನಿನ್ನ ಸಂಭ್ರಮ ಹಾಗಿರ್ಲಿ. ಈಗ ನೈನಿ ಎಲ್ಲಿ ಹೋದ್ಲು? ನಯನಿ ಅಲ್ಲ, ತ್ರಿನಯನಿ. ಅಲ್ಲಿ ನೋಡಿ. ಹಾಸನೆ ಅದಕ್ಕೆ ಹೇಳ್ದಂಗೆ ತಲೆ ತಿರ್ಗಕ್ ಶುರುವಾಗಿದ್ಯಾ? ಏನು, ನಮ್ ದಂತದ ಬೊಂಬೆನ ಸೀರಿಯಲ್ ನೋಡಿನೇ ಹೀಗಾದ್ರೆ ಇನ್ ಮುಂದೆ ನಡೆಯೋದನ್ನ ನೋಡಿದ್ರೆ ಹೃದಯನೇ ನಿಂತು ಹೋಗುತ್ತೇನೋ. ನಾನಿ, ಇದೇನು ಇಷ್ಟು ಸಿಂಪಲ್ ಆಗಿ ಬಂದಿದ್ಯಲ್ಲ? ಬರ್ಡೇ ಅಂದ್ರೆ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ, ನೀನ್ ನೋಡಿದ್ರೆ ಇವಳ ಅಸ್ಲಿ ರೂಪ ಇದೇ ವಿಶಾಲ್. ನಯನಿ ಸ್ಥಾನ ಇದೇ. ತಿನ್ನೋದಿಕ್ಕೆ ಗತಿ ಇಲ್ಲದೆ ಇರೋರು ಗ್ರ್ಯಾಂಡ್ ಆಗಿ ಹೇಗ್ ರೆಡಿ ಆಗ್ತಾರೆ? ಮಾಮ್, ಏನ್ ಮಾತಾಡ್ತಿದ್ದೀರಾ ನೀವು? ಯಜಮಾನ್ರೆ, ಅಮ್ಮೋರು ನಿಜಾನೇ ಹೇಳಿದ್ದು. ಮೊದಲು ನನ್ನ ಜೀವನ ಹೀಗೆ ಇದ್ದಿತ್ತು. ನನ್ನ ದೇವರು ನನ್ನ ಜೀವನಕ್ಕೆ ಕಾಲಿಡೋವರೆಗೂ ನನ್ನ ಮನೆಯವರು, ನನ್ನ ಊರವರು, ನನಗೆ ಗೊತ್ತಿರೋರು ನನಗೆ ಕೆಲವೊಂದು ಹೆಸರನ್ನು ಕಟ್ಟಿದ್ರು ಅಮ್ಮೋರೆ. ಅನ್ನ ಕೊಟ್ಟಿರೋರ್ಗೋಸ್ಕರ, ಆಶ್ರಯ ಕೊಟ್ಟಿರೋರ್ಗೋಸ್ಕರ ನನ್ನ ಪ್ರಾಣನ ಕೊಡ್ತೀನೇ ಹೊರತು ಪ್ರಾಣ ತೆಗೆಯಲ್ಲ.
ಸೂಪರ್ಬ್ ನೈನಿ. ಐ ಲೈಕ್ ಟು ಯುವರ್ ಕ್ಯಾರೆಕ್ಟರ್. ನೀನು ಹೇಳಿದಾಗೆ ಮೇಲ್ಮೇಲೆ ಪ್ರೀತಿ ತೋರಿಸೋ ಹಾಗೆ ನಾಟಕ ಮಾಡ್ತಾರೆ ಅಂಥವ್ರನ್ನ ಕಂಡ್ರೆ ನನಗೆ ಅಸಹ್ಯ. ನೈನಿ ಕಮು ಕೇಕ್ ಕಟ್ ಮಾಡುವಂತೆ ಬಾ. ಬಾ ನೈನಿ, ಬಾ ಅಕ್ಕ. ಬಾ ಬಾ. ಊದಮ್ಮ, ಆ ಕ್ಯಾಂಡಲ್ನ ಊದು. ಹೇಗೋ ದುಡ್ಡನ್ನು ಖರ್ಚು ಮಾಡಾಯ್ತಲ್ಲ, ಊದು. ಅದು ನಮ್ಮ ಸಂಪ್ರದಾಯ ಅಲ್ಲ ಅಮ್ಮೋರೆ. ಬೆಳಗಿದ್ದನ್ನ ಆರಿಸ್ಬಾರ್ದು. ವಿದೇಶದಲ್ಲಿ ಇರೋರು ಅಗ್ನಿನ ಬೆಂಕಿ ಅಂತ ಅನ್ಕೋತಾರೆ, ಆದರೆ ನಾವು ಮಾತ್ರ ಅಗ್ನಿನ ದೇವ್ರಿಗೆ ಹೋಲಿಸ್ತೀವಿ. ಒಳ್ಳೇದು ನಡಿಬೇಕಾದ್ರೆ, ದೃಷ್ಟಿ ತೆಗಿಬೇಕಾದ್ರೆ, ಗಂಡ ಹೆಂಡ್ತೀರು ಚೆನ್ನಾಗಿರ್ಬೇಕು ಅಂದರೆ ಅಗ್ನಿನ ಬೆಳಗಿಸ್ತೀವಿ. ನೈನಿ, ಇನ್ನು ಮುಂದೆ ನಾನು ಕೂಡ ಕ್ಯಾಂಡಲ್ಸ್ನ ಆರಿಸಲ್ಲ. ಕೇಕ್ ಕಟ್ ಮಾಡ್ ನೈನಿ. ಕಟ್ ಮಾಡು. ನೈನಿ, ಮೊದಲು ಅತ್ತೆಗೆ ದುರ್ದು ಆಂಟಿಗೆ ತಿನ್ಸು. ನನಗೇನ್ ಬೇಡ, ವಾಮಿಟ್ ಆಗೋ ತರ ಇದೆ. ಓ, ಹೊಟ್ಟೆ ಉರಿನಾ? ಹಾಸಿನಿ, ಐ ಮೀನ್ ಹೊಟ್ಟೆ ಏನಾದ್ರೂ ತೊಳಸ್ತಿದ್ಯಾ ಅಂತ ಕೇಳ್ದೆ ಅತ್ತೆ. ನೈನಿ, ಮೊದಲು ವಿಶಾಲ್ಗೆ ತಿನ್ಸು. ಧರಣಿ, ನೈನಿಗೋಸ್ಕರ ನೀನು ತಂದಿದ್ದ ಗಿಫ್ಟಲ್ಲಿ ಕೊಡೋಣ ರೀ. ಅರ್ಜೆಂಟ್ ಯಾಕೆ? ಇನ್ನೂ ತುಂಬಾ ಟೈಮ್ ಇದೆ. ಫಸ್ಟ್ ನೀವು ಹಾಡು ಹೇಳಿ, ಕೇಳಬೇಕು ಅನಿಸ್ತಿದೆ. ನಾನಾ? ನೀವು ತುಂಬಾ ಚೆನ್ನಾಗಿ ಹಾಡು ಹಾಡ್ತೀರಲ್ಲ, ಪ್ಲೀಸ್ ಹಾಡು ಹಾಡಿ. ಹೌದು ಯಜಮಾನ್ರೆ, ನೀವು ಹಾಡೋದನ್ನು ಕೇಳಿ ತುಂಬ ದಿನ ಆಯಿತು. ಏನ್ ನಯನಿ, ಅಷ್ಟ ಆಸೆ ಇದ್ರೆ ನೀನೇ ಹಾಡ್ಕೋ, ಇಲ್ಲ ಅಂದ್ರೆ ಡ್ಯಾನ್ಸ್ ಮಾಡ್ಕೋ. ನನ್ ಮಗನ್ ಮಾತ್ರ ಇನ್ವಾಲ್ವ್ ಮಾಡಬೇಡ. ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ವಾ? ನೈನಿ ಹಾಡು ಬೇರೆ ಹಾಡ್ತಾಳ. ಯಾಕೆ ಡೌಟಾ? ನಿಮ್ ತರ ಕಾಗೆ ಸ್ವರ ಅಲ್ಲ ನೈನಿದು, ಕೋಗಿಲ ಸ್ವರ. ನೈನಿ, ನೀನ್ ಹಾಡು. ಯಾಕೆ ಹೀಗೆ ಸನ್ನೆ ಮಾಡ್ತಿದ್ದಾಳೆ? ಈ ನಯನಿ ಏನೋ ಮಾಡಕ್ ಹೊರಟಿದ್ದಾಳೆ.